ಅವಿನಾಶ್, ಎಲ್ಲಿಗೆ ಬಂತು ನಿಮ್ಮ ಕೆಲಸ? ಸರ್, ಅದು ನಾನು ಎಲ್ಲ ಮಷೀನು ಚೆಕ್ ಮಾಡಿಸಿದೆ ಸರ್, ಡಿಫೆಕ್ಟ್ ಎದಕ್ಕೆ ಬರಕುಂತವು ಅಂತ. ಮಷೀನಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಅಷ್ಟೇ ಡ್ರೆಸ್ಗಳು ಮತ್ತೆ ಬೇರೆ ಬೇರೆ ಫ್ಯಾಬ್ರಿಕ್ಗಳು ಸ್ವಲ್ಪ ಡ್ಯಾಮೇಜ್ ಬಂದಿದ್ವು. ಅವುಗಳನ್ನೆಲ್ಲ ನಾನು ಇನ್ನೊಂದು ಕಡೆ ಸರ, ಇಲ್ಲೆಲ್ಲ ನ್ಯೂ ಫ್ಯಾಬ್ರಿಕ್ಸ್ ಮತ್ತೆ ಯಾವ್ಯಾವ ಥರದ್ದು ನಾವು ಬಟ್ಟೆಗಳನ್ನ ಆರ್ಗನೈಸ್ ಮಾಡ್ತೀವಲ್ಲ ಸರ್, ಅವನ್ನೆಲ್ಲ ಇಲ್ಲೇ ನಾವು ಸ್ಟಿಚ್ ಮಾಡಿಸೋದು, ರೆಡಿ ಮಾಡಿಸೋದು ಮಾಡತ್ತೀನ್ರಿ ಸರ್. ಮತ್ತ ಹಂಗ ಡ್ಯಾಮೇಜ್ ಕೆಲವೊಂದು ಬರ್ತಾವ್ರಿ ಸರ್, ಅದೇನ ಕಾಮನ್ ಅಂತೆ. ಆ ತರ ಬಂದಿದ್ವನ್ನೆಲ್ಲ ಅದಕ್ಕೆ ಅಂತಾನೆ ಸ್ವಲ್ಪ ಬೇರೆ ಜಾಗ ಕೊಟ್ಟು ಅಲ್ಲಿ ರಿಪೇರಿ ಮಾಡ್ಸತ್ತೀನಿ ಸರ್. ಮೊದ್ಲಿನ್ಕಿಂತ ಈಗ ಬೆಟರ್ ಸರ್. ಮೊದ್ಲೆಲ್ಲ ಒಂದು 4-5 ಬಾಕ್ಸ್ ಎಲ್ಲ ಡಿಫೆಕ್ಟ್ ಬಟ್ಟೆಗಳು ಬರ್ತಿದ್ವು, ಈಗ ಒಂದು ಬಾಕ್ಸ್ ಅಷ್ಟು ಬರ್ತಾವ್ರಿ ಸರ. ಅದು ಒಂದು ಬಾಕ್ಸ್ನು ನಾನು ಇಲ್ಲೇ ರಿಪೇರಿ ಮಾಡಿಸ್ಬಿಡ್ತೇನ್ರಿ ಸರ. ಬಹಳ ಮಂದಿ ಇಲ್ರಿ ಸರ, ಒಂದು 10 ಹೆಣ್ಮಕ್ಳಿಗಷ್ಟ ಹೇಳಿಟ್ಟೇನ್ರಿ ಸರ. ವಾರಕ್ಕೆ ಒಂದಿನ 1-2 ತಾಸು ಎಕ್ಸ್ಟ್ರಾ ಕೆಲಸ ಮಾಡಿ ಪೇಮೆಂಟ್ನು ಎಕ್ಸ್ಟ್ರಾ ತಗೊಂಡ್ಬಿಡ್ರಿ ಅಂತ ಹೇಳೇನ್ರಿ ಸರ. ಎಲ್ಲ ಅಚ್ಚುಕಟ್ಟಾಗಿ ಮಾಡೇನ್ರಿ ಸರ. ಯಾಕಂದ್ರೆ ಬರ್ರಿ ನೋಡ್ರಿ. ಅವಿನಾಶ್, ವೆಲ್ ಡನ್. ನಿಮ್ ವರ್ಕ್ ನಂಗೆ ಭಾಳ ಇಷ್ಟ ಆಯ್ತು. ಈ ತರ ಮಾಡ್ಬೇಕಂತ ನನ್ನ ತಲೆಗೂ ಉಳಿದಿದ್ದಿಲ್ಲ. ಇಷ್ಟು ದಿನ ಎಷ್ಟೋ ಲಕ್ಷಾಂತರ ರೂಪಾಯಿ ವೇಸ್ಟ್ ಆಯ್ತು ನಂದು. ಇರ್ಲಿ, ನಿಮ್ಮಂತ ವರ್ಕರ್ಗ ಒಂದು ಒಳ್ಳೆ ಪೋಸ್ಟ್ ಕೊಟ್ಟು ಒಂದು ಒಳ್ಳೆ ಸ್ಥಾನದಾಗಿಟ್ರೆ ನಾವು ಬೆಳಿತೀವಿ, ನೀವು ಬೆಳಿತೀವಿ. ಥ್ಯಾಂಕ್ಸ್ ರೀ ಸರ. ಇಲ್ಲಿ ನೀವು ಮ್ಯಾನೇಜರ್ ಇಟ್ಟಿರಲ್ರಿ ಸರ, ಎಲ್ಲ ಮ್ಯಾನೇಜ್ಮೆಂಟ್ ಮಾಡಾಕ. ಅವ್ರಿಗೂ ಕೇಳ್ರಿ ಸರ ನಾನು ಏನೇನ್ ಮಾಡೀನಿ ಅಂತ. ಮಾನ್ಯ ಅವ್ರಿ, ಸ್ವಲ್ಪ ಬನ್ನಿ. ನಮಸ್ತೆ ರೀ ಸರ್. ಮೊದ್ಲೆಲ್ಲ ಅಷ್ಟೊಂದು ಬಟ್ಟೆಗಳು ಯಾಕೆ ಡಿಫೆಕ್ಟ್ ಬರ್ತಿದ್ವು ರೀ? ಅಲ್ಲ, ನೀವು ಯಾಕೆ ಹಿಂಗೆಲ್ಲ ಮಾಡಿದ್ದಿಲ್ಲ? ಸರ್, ನಿಮ್ಮ ಅಂಗಡಿ ಹೋಲ್ಸೇಲ್ ಅಂಗಡಿ ಐತಲ್ರಿ, ಅಲ್ಲಿ ಮ್ಯಾನೇಜರ್ ಯಾವಾಗ್ಲೂ ಇಲ್ಲಿಂದ ಲೋಡ್ ತಗೊಂಡು ಹೋಗ್ತಿದ್ರ. ಅವ್ರಿಗೆ ಹೇಳಿದ್ರಿ ಸರ್, ನಾನು ಹಿಂಗತೆ ಆಗಾಕುಂತವು, ಸ್ವಲ್ಪ ನೋಡ್ರಿ, ವಿಚಾರ ಮಾಡ್ರಿ ಅಂತ. ಅವ್ರು ಇದೆಲ್ಲ ಕಾಮನ್ ಅಂತಾನೆ ಹೇಳ್ತಿದ್ರು ನನ್ ಮುಂದೆ. ಈ ಅವಿನಾಶ್ ಅವರು ಬಂದ ಮೇಲೇನೆ ಪ್ರಾಬ್ಲಮ್ ಸಾಲ್ವ್ ಆಗಿದ್ವು ಸರ್. ಈಗ ಮೊದ್ಲಿನಷ್ಟೇನ್ ಪ್ರಾಬ್ಲಮ್ ಇಲ್ರಿ ಸರ್. ಕೆಲವೊಂದು ನಾವ್ ಏನ್ ಮಾಡಿದ್ರು ಅವು ಸರಿ ಹೋಗಂಗಿಲ್ರಿ ಸರ್. ಅಂತ ಅರ್ಬಿನ ಒಂದು ರೂಮ್ ಕೊಟ್ಟೇವ್ರಿ ಸರ್. ಅಲ್ಲೇ ಎಲ್ಲ ಅವ್ರ ಆ ಬಟ್ಟೆಗಳನ್ನ ರಿಪೇರಿ ಮಾಡಿ ಅದನ್ನು ರಿಟೇಲ್ ಹಂಗನ ಮಾರ್ತೀವ್ರಿ ಸರ್ ಈಗ. ಹೌದಾ? ಅಂದ್ರ ಸತೀಶ? ಹೂ ರೀ ಸರ, ಸತೀಶ್ ಅವರೇ ಸರ. ಯಾವಾಗ್ಲೂ ಲೋಡ್ ತಗೊಂಡು ಹೋಗಕ್ ಬರ್ತಿದ್ರಿ ಸರ. ನಾನು ಕಂಪ್ಲೇಂಟ್ ಹೇಳಿನಿ, ಆದ್ರೆ ನೀವು ನಮಗ್ ಸಿಕ್ಕಿದ್ದಿಲ್ಲ ಅಷ್ಟೇ. ಅಷ್ಟಕ್ಕೂ ನೀವು ತುಂಬಾ ಬಿಸಿ ಇರ್ತಿದ್ರಿ. ನಿಮ್ಮ ಮ್ಯಾನೇಜರ್ ಅಂತ ಅವ್ರ ಹತ್ರನೇ ಹೇಳ್ತಿದ್ವಿ. ಇವಾಗ ಯಾವ ಪ್ರಾಬ್ಲಮ್ ಇಲ್ಲ ತಗೋರಿ ಸರ್, ನಾವೆಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ಅದೆಲ್ಲೈತಿ ರಿಪೇರಿ ಮಾಡೋ ಮಷಿನ್ಗಳೆಲ್ಲ ಎಲ್ಲಿದಾವು? ಬರ್ರಿ ಸರ್, ತೋರಿಸ್ತೀನಿ. ಅವಿನಾಶ್ ಅವರೇ, ನೀವು ಬರ್ರಿ. ಹ್ಞೂ ರೀ ಮ್ಯಾಮ್. ಸರ, ಇದ ನೋಡ್ರಿ ಸರ, ಇಲ್ಲೆಲ್ಲ ಬರೀ ಡಿಫೆಕ್ಟ್ ಅರ್ಬಿಗಳನ್ನ ನಾವು ನೀಟಾಗಿ ಸ್ಟಿಚ್ ಮಾಡ್ತೀವ್ರಿ ಸರ. ಹೌದೇನಮ್ಮ? ಚಲೋ ಚಲೋ. ಎಲ್ಲಾ ವರ್ಕರ್ಸ್ಗೂ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಬೇಕು, ಮತ್ತೆ ಅದ್ರ ಬಗ್ಗೆನೂ ವಿಚಾರ ಇರ್ಲಿ. ಹ್ಞೂ ರೀ ಸರ, ಅದ್ರ ಬಗ್ಗೆ ಎಲ್ಲ ಲಿಸ್ಟ್ ಅವಿನಾಶ್ ಅವ್ರ ಹತ್ರನ ಕೊಟ್ಟೇನ್ರಿ ಸರ. ಹೌದ್ರಿ, ಕೊಟ್ಟಾರ್ರಿ ಸರ. ಒಂದು ಫ್ಯಾಬ್ರಿಕ್ ಕೂಡ ಇವಾಗ ವೇಸ್ಟ್ ಆಗುದಿಲ್ಲ ಸರ್. ಮೊದಲೆಲ್ಲ ತುಂಬಾ ಬಾಕ್ಸ್ ಗಟ್ಲೆಲ್ಲ ಫ್ಯಾಬ್ರಿಕ್ ವೇಸ್ಟ್ ಆಗ್ತಿತ್ತು. ಇವಾಗ ಒಂದು ಮೀಟರ್ ಟರ್ಬಿನೂ ವೇಸ್ಟ್ ಆಗಕ್ಕೆ ಬಿಟ್ಟಿಲ್ರಿ ಸರ್ ಅವಿನಾಶ್ ಅವರು. ಅಷ್ಟು ನೀಟಾಗಿ ಹೇಳ್ಕೊಟ್ಟಾರೆ ನಮಗೆಲ್ಲ. ಹಿಂಗೆ ಮಾಡಬೇಕು, ಹಿಂಗೆ ಮಿಷಿನ್ಗಳನ್ನೆಲ್ಲಾನು ಹೆಂಗೆ ನಾವು ನೋಡ್ಕೋಬೇಕು ಅಂತ ಎಲ್ಲ ಹೇಳ್ಕೊಟ್ಟಾರೆ ಸರ್. ಅವ್ರು ಹೇಳ್ದಂಗೆ ಮಾಡತ್ತೀವಿ. ಈಗ ಮೊದ್ಲಿನ್ಕಿಂತ ಪ್ರೊಡಕ್ಷನ್ ಜಾಸ್ತಿ ಆಗತೈತ್ರಿ ಸರ್. ಹೌದೇನಮ್ಮ? ಸ್ವಲ್ಪ ವರ್ಕರ್ಸ್ ಮೇಲೇನು ಕಾಳಜಿ ಇರ್ಲಿ. ಹ್ಞೂ ರೀ ಸರ್. ಸರ್, ನಾನು ಬರ್ತೀನಿ ರೀ. ಫ್ಯಾಬ್ರಿಕ್ ಕಟಿಂಗ್ ಮಷೀನ್ ಸ್ವಲ್ಪ ನೋಡ್ಕೋಬೇಕು ನಾನು. ಆತಮ್ಮ, ನೀ ಹೋಗಿರು. ಅವಿನಾಶ್, ಭಾರಿ ಒಳ್ಳೆ ಕೆಲಸ ಮಾಡಿದಪ್ಪ. ಕಮ್ ಅಂದ್ರೂ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಉಳಿತಿದ್ದು. ಹೌದ್ರಿ ಸರ. ಹಂಗ ಸ್ವಲ್ಪ ಹೆಣ್ಮಕ್ಳಿಗೂ ಜಾಸ್ತಿ ಕೆಲಸ ಆದ್ರ ಅವ್ರಿಗೆ 100-200 ರೂಪಾಯಿ ಜಾಸ್ತಿ ರೊಕ್ಕ ಸಿಕ್ಕ್ರ ಅವರು ಖುಷಿಯಾಗಿರ್ತಾರಲ್ರಿ. ಹೌದೌದು, ನಿನ್ನ ಈ ವಿಚಾರ ನಂಗೆ ಬಹಳ ಖುಷಿ ಆಯ್ತು. ನಾವು ಬೆಳಿಬೇಕು, ಬಡವರು ಬೆಳಿಬೇಕು, ಎಲ್ಲರೂ ಚಂದ ಇರ್ಬೇಕು. ಒಟ್ಟು ಆತಿದ್ರಿಂದ ಒಳ್ಳೆ ಕೆಲಸನ ಆತ. ಮತ್ತೇನಾರ ನಿನ್ ತಲೆಗೆ ಹೊಸ ಹೊಸ ಐಡಿಯಾ ಬಂದ್ರ, ಏನಾರ ಬಿಸ್ನೆಸ್ ಬಗ್ಗೆ ವಿಚಾರಗಳಿದ್ರ ನನ್ನ ಹತ್ರ ಶೇರ್ ಮಾಡು. ನಾನು ಅವುಗಳನ್ನ ಲಾಂಚ್ ಮಾಡಕ್ ಟ್ರೈ ಮಾಡ್ತೀನಿ. ಈ ಭಾಳ ಉಪಕಾರ ಆತ್ರಿ ಸರ. ಈಗ ಈ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿದು ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆತ್ರಿ ಸರ. ಇನ್ನು ನಾವು ಏನಿದ್ರು ಹೋಲ್ಸೇಲ್ ಅಂಗಡಿ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಅದಾವ್ರಿ, ಅಲ್ಲಿಯೂ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕ್ರಿ. ಅಲ್ಲೇನ್ ಪ್ರಾಬ್ಲಮ್ ಐತಿ ಸರ? ನಾನು ಮುಂದೊಂದಿನ ನಿಮಗೆ ತೋರಿಸ್ತೀನಿ ರೀ ಅದು ಏನ್ ಪ್ರಾಬ್ಲಮ್ ಅಂತ. ಈಗ ನಾವು ಹೋಗುನ್ ಬರ್ರಿ ಸರ. ಅಲ್ಲ, ಇಲ್ಲಿ ಎಲ್ಲರ ಡಿನ್ನರ್ ಮುಗಿಸ್ಕೊಂಡು ಹೋಗ್ಬಿಡುನಲ್ಲ? ಇಲ್ರಿ ಸರ, ಸುಚಿತ್ರಾ ಅಂದ್ರ ನಮ್ಮ ವೈಫ್ ರೀ ಸರ, ಕಾಯ್ತಿರ್ತಾರ. ಅವ್ರಂಗ್ ಬಿಟ್ಟು ನಾನು ಊಟ ಮಾಡಂಗಿಲ್ಲ ಸರ. ನೀವು ಊಟ ಮಾಡ್ರಿ, ಬೇಕಂದ್ರೆ ನಾ ಕಾಯ್ತೀನಿ. ಬೇಡ ಬೇಡ, ನೀನ್ ಕಾರ್ ತೆಗಿ, ನಾ ಬರ್ತೀನಿ. ಸ್ವಲ್ಪ ಮ್ಯಾನೇಜರ್ ಹತ್ರ ಮಾತಾಡಿ. ಆಯ್ತ್ರಿ ಸರ. ಒಳ್ಳೆ ಹುಡುಗ ನಮ್ಮ ಸುಚಿತ್ರಾ ಪುಟ್ಟಿ. ಭಾರಿ ಹುಡುಗನ ಸೆಲೆಕ್ಟ್ ಮಾಡ್ಯಾ. ಬರೇ ತಲಿ ಬುದ್ಧಿ ಉಪಯೋಗಿಸಿ ಲಕ್ಷಾಂತರ ರೂಪಾಯಿ ಉಳಿಯೋಂಗ್ ಮಾಡ್ಬಿಟ್ನಲ್ಲ, ಭಾರಿ ಅದನಿವ. ಒಂದ್ ದೊಡ್ಡ ಪೋಸ್ಟ್ ಕೊಟ್ಟು ನಮ್ಮ ಸುಚಿತ್ರಾ ಪುಟ್ಟಿ ಇವನ್ ಚಂದಾಗಿರಂಗ್ ಮಾಡ್ಬೇಕು. ನಂಗ ಗೊತ್ತಿಲ್ದಂಗ ಇಂಥ ಒಂದ್ ದೊಡ್ಡ ಪ್ಲಾನ್ ಮಾಡಿ ಸಕ್ಸಸ್ ಮಾಡಿದ್ರು. ಇಂಥ ವರ್ಕರ್ಸ್ ಸಿಗಾಕನು ಪುಣ್ಯ ಮಾಡಿರ್ಬೇಕು. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಪ್ಲೀಸ್. ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಯಾಕಲ ವೀರ್ಯ, ಹಂಗೆ ಯಾಕೆ ಇತ್ತಲ್ ಕಡೆ ಹೇಳ್ಕೊಂಬಂದಿ? ಏನಾತ್ ನಿನಗ? ದೇವ್ಗಿಯೋ ಬಡ್ಕೊಂಡತಾನೆ. ಗಾಡಿ 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 ಅಂತ ಸಾಯ್ತಿಯಪ್ಪ. ರೊಕ್ಕಿಲ್ಲ, ಏನಿಲ್ಲ. ಇಲ್ಲಿ ಆಟಕ್ಕೂ ಆ ಗಾಡಿ ತಗೊಂಡು ಏನ್ ಮಾಡ್ತಿಲ್ಲ? ಯವ್ವ, ಗಾಡಿ ಎದಕ್ಕಂತ ನಿಂಗೆ ಗೊತ್ತಿಲ್ಲ, ಅದಕ್ಕೆ ಭಯ ಕುಂತಿ. ಆ ಗಾಡಿ ತಗೊಂಡು ನಾನು ದುಡ್ಯಾಕ್ ಹೋಗ್ತೀನಿ. ನಿನಗೇನ ಬಂದೈತಿ? ಒತ್ತೊಂಡ್ರು ಒತ್ಕೊಂಡು ಹೋಗುವಂಥದ್ದು ಏನೋ ಬಂದೈತಿ ನಿನಗ? ಅಲ್ಲಲ್ಲ, ಚಂದಾಗ ಸಾಲಿ ಕಲ್ತು ಎಂತದ ಒಂದು ನೌಕರಿ ತಗೊಂಡು ಜಮ್ಮ ಅಂತ ಇರ್ಬಾರ್ದ? ಏನ್ ದುಡ್ಯಾಕ್ ಸಾಯ್ತಿಲ್ಲ? ಆ ಅವಿನಾಶ್ ಇಲ್ಲನ ನಮ್ಮ ಸಲುವಾಗಿ ದುಡ್ಡು ತಂದು ಹಾಕಕ? ಅಯ್ಯ ನೀನವ ಇದೊಂದು. ಹೌದು, ಆಟಕ್ಕೂ ಏನ್ ಕೆಲಸ? ಯವ್ವ, ಅದು ಒಬ್ರು ಸಾವುಕಾರ ಅದಾರ, ಅವ್ರು ಹೇಳ್ದಂಗೆ ಕೇಳುದು. ಬಾಡ್ಯಾ, ದೊಡ್ಡದೊಂದು ನೌಕರಿ ಹಿಡ್ಕೊಂಡು ಮಸ್ತಾಗಿ ಕೆಲ್ಸಕ್ಕೆ ಸೇರ್ಕೊಂಡು ಚಂದಾಗಿರ್ಬಾರ್ದನ? ಒಬ್ರು ಕೈ ಕೆಳಗ ಕೆಲ್ಸಕ್ಕೆ ಹೋಗ್ತಾನಂತೀವ. ನೀನ್ ಇನ್ನೊಬ್ರು ಕೈ ಕೆಳಗ ಕೆಲಸ ಮಾಡಕ ನಾನು ಇಷ್ಟು ಕಷ್ಟಪಟ್ಟಿದ್ನೆಲ್ಲ?
ಏನ್ ಬೇಕಾಗಿಲ್ಲ ಗಾಡಿ ಪಾಡಿ ಏನು ಅನ್ನಕೋಬೇಡ. ಬಾಯಿ ಮುಚ್ಕೊಂಡು ನೆಟ್ಗೆ ಹೋಗಿ ಓದಾಕಲಿ ಬಂದ್ಬಿಟ್ ನೀವ ಕೆಲ್ಸಕ್ಕೆ ಹೋಗ್ಕನಂತ. ಯವ್ವ ಪಗಾರ ಏಟ್ ಗೊತ್ತನು? ಓಯ್ಯ ಕೆಲ್ಸಕ್ಕೆ ಹೋಗೋರಿಗೆ ಏಟ್ ಕೊಡ್ತಾರ ಪಗಾರ? ಚಂದ್ರ ಒಂದ್ 10,000 ತಿಂಗಳಿಗೆ ನಿಮ್ಮ ಅಣ್ಣ ಕೊಡಕ್ ಕುಂತಿಲ್ಲನ? ಗೊತ್ತೈತ್ ತಗ ನಂಗೆಲ್ಲ. ಯವ್ವ ದಿನಕ್ಕೆ 5,000 ರೂಪಾಯಿ ಪಗಾರ. ಏನ ದಿನಕ್ಕ? ಒಂದು ದಿನಕ್ಕ ಬರೀ ಒಂದು ದಿನಕ್ಕ 5,000 ರೂಪಾಯಿನ ಪಗಾರ? ಇವ ನಾವಲ್ಲಿ ವಾ ದಿನಕ್ಕ 5,000 ರೂಪಾಯಿ ಅಂದ್ರ ತಿಂಗಳಿಗೆ ಏಟ್ ಆಗ್ಲಾ? 15,000 ರೂಪಾಯಿ ಆತನ? ಹೇ 15,000 ರೂಪಾಯಿ ಆಕೈತಿ ಏನ್ಬಿ? 1,50,000 ರೂಪಾಯಿ ಆಕೈತಿ. ತಿಂಗಳಿಗೆ 1,50,000 ರೂಪಾಯಿನ? ಅಯ್ಯೋ ದೇವ್ರಿ, ನಾ 1,00,000 ರೂಪಾಯಿ 8 ದಿನ ಆದ್ರೂ ನೋಡಿಲ್ಲಲ್ಲ. ನೀ ತಿಂಗಳಿಗೆಲ್ಲ ದುಡ್ದು ಬಿಡ್ತೀಯಾ? ಹ್ಞೂ ಬೇ, ಅದಕ್ಕ ಗಾಡಿ ಅಂತ ಸಾಯತೀನಿ ನಾನು. ಮನ್ಯಾಗೆಲ್ಲ ಹೇಳ್ಬಿಟ್ರ ನಮ್ ರೊಕ್ಕ ಖರ್ಚು ಮಾಡ್ಬಿಡ್ತಾರ. ನಮ್ ರೊಕ್ಕ ನಾನು ಅವ ಇಟ್ಕೊಳ್ಳುನು. ಆ ವಿನಾಶ ದುಡ್ದಿದ್ದು ಮನಿ ಖರ್ಚಿಗೆ ಆಗ್ತತಿ. ಹಂಗ ನಾ ಪ್ಲಾನ್ ಮಾಡೀನಿ. ನೀನ್ ಎಲ್ಲಾರ ಮುಂದನು ಬೈತಿ ನನಗ. ಹೆಂಗ್ ಮಾಡ್ತೀನಿ ನೋಡಿ, ಗಾಡಿ ಕೊಡಿಸ್ತೀಯ ನೀಲ ಹೇಳು. ಮೊದ್ಲೇ ಹೇಳಿದ್ರಿ ಇಟ್ಟೊತ್ತಿಗೆ ಗಾಡಿ ಬಂದಿರ್ತಿತ್ತ. ಹಲ್ಕಟ್ ಮಾಡಿ ಮೊದ್ಲೇ ಹೇಳ್ಬಾರ್ದನ? ಬೇವ ನೀನ್ ನೆಟ್ಟ ಕೇಳಿಸ್ಕೊಂಡೇ ಇಲ್ಲ ನನ್ನ ಮಾತು. ಅದಕ್ಕ ಐತಲ್ ಕಡೆ ಕರ್ಕೊಂಬಂದೆ. ಅದು ಬಿಡು, ರೊಕ್ಕ ಎಲ್ಲ ಐತಿ ಗಾಡಿಗ. ಹೌದು, ದಿನಕ್ಕ 5,000 ರೂಪಾಯಿ ಕೊಡ್ತಾರ ಅಂದ್ರ ಅದ್ ಎಂತದ್ಲ ಅದು ಕೆಲಸ? ಓ ಏನ ಇದ್ರಾಗ ಮಸ್ಲತ್ತೈತ್ಲಾ ಮಗ. ನೋಡು ಉಸಾರ್ಯ ಕಾಲಿಡ್ಬೇಕಪ್ಪ. ಹಂಗೇನಿಲ್ಲ ಬೇಯವ್ವ, ಇಂಥ ಕೆಲಸ ನನ್ನ ಫ್ರೆಂಡ್ಗಳು ಮಾಡಕ್ ಕುಂತಾರ. ಏನಿಲ್ಲವ, ಆರಾಮಾಗಿ ಗಾಡಿ ತಗೊಳ್ಳೋದೈತಿ, ಅವ್ರು ಪಾರ್ಸಲ್ ಮಾಡೋದೈತಿ ಅಷ್ಟೇ. ಈಗ ಡೆಲಿವರಿ ಬಾಯ್ ಮಾಡಂಗಿಲ್ಲನು. ಅವರು ಜೊಮ್ಯಾಟೊ ಸ್ವಿಗ್ಗಿ ಅಂತ ಹೆಸರು ಇಟ್ಕೊಂಡಿರ್ತಾರ, ನಮಗೆ ಹೆಸರು ಇರಂಗಿಲ್ಲ ಅಷ್ಟೇ. ಅಯ್ಯೋ ಅದೆಲ್ಲ ನಿಂಗೆ ಗೊತ್ತಾಗಂಗಿಲ್ಲ. ಈಗ ಗಾಡಿ ಒಂದು ಕೊಡಿಸ್ಬೇ, ನಾನು ದುಡಿತಾನಿ. ಈ ಮುರ್ಕುಲ್ ಮನೆಗೆ ಅದು 7 ದಿನ ಅಂತ ಬಾಳೆ ಮಾಡ್ಬೇಕು. ಆ ವಿನಾಶಂದು ದಿನ ಎದ್ರು ಗೋಳ ಕೇಳಕ್ ಆಗ್ವಲ್ದು. ನಂಗೆ ಸಾಕಾಗೋಗೈತಿ. ಅಂತ ಇಂತೂ ನನ್ನ ಮಗ ಜಾಣ ಆದ್ನವ, ನನ್ನ ಬಂಗಾರ ಗಿಂಡಿ. ಹೌದ್ಲ, 10,000 ರೂಪಾಯಿದಾಗ ಮನೆ ಇನ್ನೂ ನಡೆಯಂಗಿಲ್ಲ. ನಮ್ಮ ಆಸೆನೂ ಪೂರ ಆಗಂಗಿಲ್ಲ. ನೋಡಿಗ 1,00,000 ರೂಪಾಯಿ ದುಡಿತೀನಿ ನೀನು. ನಾನ್ ನಿಮ್ಮವ್ವ. ಅಯ್ಯೋ ದೇವ್ರಿ, ರಾವಣಿ ಹೆಂಗ್ ಬಾಳೆ ಮಾಡ್ಬೋದು. ತಗೋಲ, ನಾನು ಹೆಂಗಾರ ಮಾಡಿ ಗಾಡಿನ ಹೊಂದಿಸ್ತೀನಿ. ನೀನ್ ಒಟ್ಟು ಕಾಯ್ಬೇಕಪ್ಪ. ಒಂದ ದಿನಕ್ಕ ಬೇಕಂದ್ರೆ ಹೆಂಗಾಕೈತಿ? ಆತು, ಒಂದ್ 8 ದಿನದಾಗ ಕೊಡಿಸು. ತಗೋಲ, ಕೊಡಿಸ್ತಾನಿ. ಯಾರ ಕೇಳಿಸ್ಕೊಂಡ್ರ ಓಟು ಪ್ರಾಬ್ಲಮ್ ಆಕತಿ. ಬಾ ಒಳಗ್ ಹೋಗುನು. ಬಾರ ಮಗದ, ನಿಂಗ ಓಟು ಬಾಯಿ ಸಿಹಿ ಮಾಡ್ತೀನಿ ಬಾ. ಏನಾರ ಸ್ವೀಟ್ ಮಾಡ್ಕೊಡ್ಲನ? ಮಾಡು ಕೈಲಿ ಜಾಮೂನ ಮಾಡು. ಬಾ ಮಾಡ್ತೀನಿ ಬಾ. ಪಾಪ ನಮ್ ತಂಗಿ ಎಷ್ಟು ಕಷ್ಟ ಅನುಭವಿಸಕ್ ಕುಂತತಿ. ಈಗೀಗ ನಾನು ಮುದ್ದು ಮಾಡಿ ಮಾತಾಡ್ಬಿಟ್ರ ನನ್ನ ಹೆಂಡತಿಗೆ ಸಿಟ್ಟು ಬರ್ತತಿ. ಈಗ ಜೀವನ ಸರಿ ಮಾಡ್ಬೇಕಂದ್ರ ಏನ್ ಮಾಡ್ಬೇಕಾತು? ಅವ ನೋಡಿದ್ರ ನೆಟ್ಗಿಲ್ಲ ಅಂತ. ಈಗೀಗ ಏನ್ ಮಾಡ್ಬೇಕಾತು? ನಮ್ಮ ತಂಗಿ ಜೀವನ ತಂತ್ರ ಆಗ್ಬಿಡ್ತಲ್ಲ. ಹೋಗ್ಲಿ, ಅದು ಒಂದು ಕೂಸು ಒಂದು ಹುಟ್ಲಿ, ಒಂದು ಚಲೋ ಹೊರ ನೋಡಿ ಮದ್ವಿ ಮಾಡಿಬಿಟ್ರಾತ. ಪಾಪ ಸ್ವಲ್ಪ ಹಣ್ಣು ಹಂಪ್ಲ ತಂದಿಡ್ಬೇಕು ಮನ್ಯಾಗ, ತಿಂದು ಆರಾಮಿರ್ಲಿ ನಮ್ಮ ತಂಗಿ. ಏನು ಮಾಡ್ಬೇಕು? ನಾನು ಈಗ ಒಂದು ಶೆಲಕಿ ಇಟ್ಟಿದ್ನಲ್ಲ, ಎಲ್ಲಿ ಹೋತದು? ಓ ಅತ್ತಾಗಿಟ್ಟಿನ ಏನ? ಹೊಲಕ್ಕೊಂದು ಹೋಗ್ಬೇಕು. ಊಟ ಮಾಡಕ ಮನಸ್ಸೇ ಇಲ್ಲ. ಊಟ ಮಾಡ್ಲಿಲ್ಲ ಅಂದ್ರ ನನ್ನ ಹೊಟ್ಟೆ ಕೇಳ್ಬೇಕಲ್ಲ. ಪಾಪ ಹೊಟ್ಟೆಗಿಂತ ಕೂಸೊಂದು, ಅದ್ರ ಸಂಬಂಧ ಊಟ ಮಾಡಕ ಬೇಕು ನಾನು. ಬಿನ್ನಾಣ ಗಿತ್ತೀಕಿ ಅಲ್ಲ, ಈಗ ಅಡಿಗೆ ಆಗೈತಿ. ಅದೇ ಗಂಗಾಳದಾಗ ಹಾಕೊಂಡು ತಿನ್ನಕ್ ಕುಂತ ಬಿಟ್ಟಾಳ ನೋಡು. ಮತ್ತೇನು ತಿಂದೇ ಇಲ್ಲ ನಂಗೆ ನಾಟಕ ಮಾಡ್ತಾಳ ಮನ್ಯಾಗ ನಮ್ಮ ಅತ್ತಿ ಮಾವ ನನ್ನ ಗಂಡನ ಮುಂದ. ಕಲ್ಪು ಅಲ್ಲವಾ, ಊಟ ಮಾಡಕ್ ಕುಂತಿಯಾ? ಹ್ಞೂ ರೀ ಅತ್ತಿಗೆ, ಹಸು ಆಗ್ಬಿಟ್ಟಿತ್ತು. ಗುಳಿಗೆ ಒಂದು ತಗೊಳೋದಿತ್ತಲ್ರಿ. ಹೌದಾ? ಮನಿ ಹೆಂಗಾರ ಹತ್ಕೊಂಡು ಉರಿಲಿ, ಯಾರ ಉಪವಾಸ ಬೀಳಿ, ಯಾರ ತಿನ್ಲಿ ಬಿಡ್ಲಿ, ಏನಾರ ಆಗ್ಲಿ, ಒಟ್ನಾಗ ನೀನ್ ಮಾತ್ರ ತಿಂದುಂಡು ದಷ್ಟ ಪುಷ್ಟವಾಗಿ ಇರ್ಬೇಕು. ನೀನು ನಿನ್ನ ಮಗು, ಹೌದಿಲ್ಲ? ಯಾಕ್ರಿ ಅತ್ತಿಗೆ ಹಂಗ ಹೇಳ್ತೀರಿ? ಮತ್ತ ನನ್ನ ಮಗಳು ಇನ್ನ ಊಟ ಮಾಡಿಲ್ಲದು ಪಾಪ. ನಾನ್ ನೋಡಿದ್ರ ರೊಟ್ಟಿ ಬಡಾಕ್ ಕುಂತಾನೆ. 1-2 ತುತ್ತು ತಿನ್ನಿಸ್ಬೇಕು ಅಂತ ಅನಿಸ್ಲಿಲ್ಲಲ್ಲ ನಿನಗ? ಏನಿದು ಬಾಯಿ? ಅದ್ಗೆಮ್ಮ ನಂಗ ಬೆಳಿಗ್ಗೆ ನಾಷ್ಟ ಅಂತೂ ಹೋಗ್ಲಿಲ್ರಿ ತಿನ್ನಾಕ. ಅದಕ್ಕ ಲಘುನ ಊಟಕ್ಕೆ ಕುಂತ ಬಿಟ್ಟಿರಿ ಅದ್ಗೆಮ್ಮ. ನಂದು ಊಟ ಆದ ಕುಟನ ನಿಮ್ಮ ಮಗಳಿಗೆ ಊಟ ಮಾಡಿಸ್ತೀನಿ ನಾನು. ಹೌದು, ಬಂದಾಗ್ಲೇ 4-5 ದಿನ ಆತಲ್ಲ. ಗಂಡನ ಮನೆಗೆ ಹೋಗ್ಬೇಕು ಅಂತ ವಿಚಾರ ಐತಾ ಅದ್ಗೆಮ್ಮ? ನಾನು ಈ ಹೆರಿಗೆ ಆದ್ಮೇಲೆನ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ರೀ. ಆದ್ರೆ ಅವನ ಜೋಡಿ ನಾ ಬಾಳಂಗಿಲ್ರಿ ಅದ್ಗೆಮ್ಮ. ಅವ್ನು ನನಗೆ ಮಾನಸಿಕವಾಗಿ ತುಂಬಾ ಹಿಂಸೆ ಕೊಡ್ತಾನ ಅದ್ಗೆಮ್ಮ. ನೀವು ನನ್ನ ಮುಂದಿಂದ ಚಿಂತೆ ಬಿಟ್ಬಿಡ್ರಿ. ನಂದು ಹೆರಿಗೆ ಆತದ ನಾ ಹೋಗ್ಬಿಡ್ತೀನಿ, ಇಲ್ಲಿ ಇರಂಗಿಲ್ರಿ ಅದ್ಗೆಮ್ಮ. ಓ ಅಂದ್ರ ಇನ್ನ ಎಷ್ಟು ಒಂದು 8-10 ತಿಂಗಳರ ಇಲ್ಲೇ ಜಾಂಡ ಊರ್ತೀನಿ ನೀನು. ನಿನ್ ಚಾಕ್ರಿ ಮಾಡಿ ಸಾಕಾಗೋತ್ ನಡಿ ನನಗೆ 4-5 ದಿನಕ್ಕ. ಇನ್ನು 8-10 ತಿಂಗಳಂದ್ರ ಐತಿನಿಲ್ಲ, ತೀರ ಮಾಡ್ಬೇಕು. ಇಷ್ಟ ಮಾಡಬಾರ್ದು. ನಾನು ನಿಮ್ಮ ಅಣ್ಣ ಇಬ್ರು ನಿಂಗೆ ಸೇರಂಗಿಲ್ಲ ಅಂದ್ರೂ ಅದು ಹೆಂಗದಿಯ ನೀ ನಮ್ಮ ಮನ್ಯಾಗ? ನಾನೇನಾರ ನಿನ್ ಜಾಗದಾಗ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವ್ದಾರ ಹಾಳು ಬಾವ್ಯಾಗ ಬಿದ್ದು ಸತ್ತ ಹೋಗ್ಬಿಡ್ತಿದ್ದೆ. ಇಲ್ಲೇ ಊರಾಚೆ ದೊಡ್ಡ ಕೆರೆ ಐತಲ್ಲ, ಅಲ್ಲೆರ ಬಿದ್ದು ಸತ್ತ ಹೋಗ್ಬಿಡ್ತಿದ್ದೆ. ನಿನ್ನಂಗ ಬಂಡ ಬಾಳಕ್ ನನ್ ಕೈಲಾಗಂಗಿಲ್ಲವಾ? ಏನ ತೀರಾ ಇನ್ನೊಬ್ರಿಗ ವಜ್ಜಾಗಿ ನಾವಿರಬಾರ್ದು ಎಂದು. ಅಯ್ಯೋ ಈಕಿನ ಅಲ್ಲ, ನಮ್ ತಂಗಿಗ ಅನ್ನೋ ಮಾತ ಇವೆಲ್ಲ. ಪಾಪದು ನಮ್ ತಂಗಿ ಒಂದ್ ತುತ್ತು ತಿನ್ನಕ್ ಕೊಡುವಲ್ತ್ ನೋಡಿದು. ಏನ ತಪ್ಪಾಗೈತಿ, ಆದ್ರೆ ಹಿಂಗ ಅನ್ನೋದು 7 ದಿನ ನಿಮ್ ತಂಗಿ ನನಗ ಒಂಥರ ಮಾಡ್ತಾಳ, ನಿಮ್ಮ ಅವ್ವ ಒಂಥರ ಮಾಡ್ತಾಳ ಅಂತ ಹೇಳಿದ್ದೆಲ್ಲ ಸುಳ್ಳು. ಈ ಮೋಹಿನಿ ಇಲ್ಲೇ ನಿಂತು ಎಲ್ಲ ಕೇಳಿಸ್ಕೊಂತೀನಿ. ತಿಂತಿನ ಚಲೋತ್ತಾಗಿ ಗದಗಸ್. ನನ್ನ ಗಂಡ ತಂದು ಹಾಕಕ್ ಗಟ್ಟಿದನ, ನಾನ್ ಮಾಡಿ ಹಾಕಕ್ ಗಟ್ಟದಿನಿ. ತಿನ್ನೋಣಕ್ ನಿಂದೇನು ಹೋಗೈತಿ? ತಿನ್ನವ ತಿನ್ನು, ಚಂದಾಗಿ ತಿಂದು ಗಟ್ಟಿಯಾಗಿರು. ಓ ಗಂಗಾಳ ಕೆಳಗಿಟ್ಬಿಟ್ರ ನಾನು ಮುಂದೆ ಮಾತಾಡಬಾರ್ದನ? ಅದನ್ನೆಲ್ಲ ನನ್ನ ಗಂಡ ದುಡ್ಡು ತಂದು ಹಾಕಿದದು. ಏನ ಅನ್ನನ ವೇಸ್ಟ್ ಮಾಡಬೇಡ. ಈಗ ಗದಗ ಕುಂತಿಯಲ್ಲ ಚಂದಾಗೆ ಗದಗು. ಅದ್ಗೆಮ್ಮ ಯಾಕ್ರಿ ಹಿಂಗ್ ಚುಚ್ಚಿ ಮಾತಾಡ್ತೀರಿ? ನಾನು ಮನೆಗಿನ ಎಲ್ಲ ಕೆಲಸ ಮಾಡತ್ತೀನಿ. ಏನ್ ಮಾಡಿವ ನೀ ಕೆಲಸ? ಅದ ಕಸ ಹುಡುಗಿ ಕಲ್ಲು ಒರೆಸಿದಿ, ಅವ ಒಟ್ಟು ಬಾಂಡೆ ಇದ್ದು ಸಿಂಕನ್ಯಾಗ ತೊಳೆದಿಟ್ಟಿ. ನಿಮ್ಮವ್ವ ಪೂಜೆ ಮಾಡ್ದಕಿನ ಗಣ 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 ಹರಗಾಡಕ್ ಹೋಗ್ಬಿಟ್ಟಾಳ. ಅದು ಎಲ್ಲೋಗ್ಯಾಳ ಅಂತ ನಾನು ನೀನ್ ತಿನ್ನಕ್ ಕುಂತ್ ಬಿಟ್ಟಿ ಇಲ್ಲಿ. ಅದ್ಗೆಮ್ಮ ನಂಗೆ ಅಡ್ಗೆ ಮನೆಗಿಂದ ವಾಸನೆ ಅಂದ್ರೆ ಆಗ್ವಲ್ತ್ರಿ. ನಾನರ ಏನ್ ಮಾಡ್ಲಿ? ಏನೇನವ ಖರೇತೋ ಸುಳ್ಳೈತೋ
ನಿಂದಲ್ಲ ನಿನ್ ಗಂಡನ ಮನಿದಲ್ಲ. ಈ ಅನ್ನ ಆ ಪಲ್ಲೆ ಅದು ಒಂದು ಹಪ್ಪಳ ಎಲ್ಲ ವೇಸ್ಟ್ ಆದ್ರೆ ನಿನಗೇನಾಗೋದೈತಿ? ತಗೊಂಡ್ಲೇನ ಹೊಟ್ಟಿ ಬಿರಿಯಾನಿ ತಿಂದ್ಲೇನ ಈಗ ಹೆಚ್ಚು ಬಿಟ್ಟು ಹೊಂಟ್ಲೇನ? ಅದಿಗೆಮ್ಮ ಖರೇನು ನನ್ ಒಂದು ತುತ್ತು ತಿಂದಿಲ್ರಿ ಅದಿಗೆಮ್ಮ. ಖರೇತೋ ಸುಳ್ಳೈತೋ ಅದು ಎಷ್ಟು ತಿಂದಿ ಅದು ಏನ್ ಬಿಟ್ಟಿಯ ಯವ ನೀ ತಿನ್ನಕತನ ಕುಂತಿ ಸುಮ್ಕ ತಿನ್ನು. ಆಮೇಲೆ ನಿಮ್ಮ ಅಣ್ಣ ನಿಮ್ಮ ಅಪ್ಪ ನಿಮ್ಮ ಅವ್ವ ಬಂದ ಮೇಲೆ ಅದಿಗೆಮ್ಮ ಒಂದ್ ತುತ್ತು ತಿನ್ನಕ್ಕೂ ಕೊಡ್ಲಿಲ್ಲ ಅಂತ ಬಾಯ್ ಬಡ್ಕಬೇಡ. ಅಲ್ಲ ನಾನು ಇಷ್ಟ ಬೈತೀನಲ್ಲ ನಿಮ್ಗೇನು ಅನ್ಸಂಗಿಲ್ಲೇನು? ಮನಿ ಬಿಟ್ಟು ತೊಲಗ್ಬೇಕು ಅಂತಾನು ಅನ್ಸಂಗಿಲ್ಲಲ್ಲ? ನನ್ ಬರೋ ಸಿಟ್ಟಿಗೆ ಇವತ್ತಿಕಿನ್ನ ಮಾಡ್ತೀನಿ ಕಿನ್ನ ಮಾಡ್ತೀನಿ ನಿನ್ನ. ಅದಿಗೆಮ್ಮ ನಾನು ಎಲ್ಲಂತ ಹೋಗ್ಲಿರಿ? ನಮ್ಮ ಅವ್ವ ಅಪ್ಪ ಇದ್ದ ಜಾಗಕ್ಕೆ ನಾ ಬರ್ಬಾರ್ದೇನ್ರಿ ಅದಕ್ಕೆಮ್ಮ? ಬರ್ಬೇಕವ ಗಂಡನ ಕರ್ಕೊಂಡ್ ಬಂದು 4 ದಿನ ಇದ್ದು ಹೋಗ್ಬೇಕು. ಏನ್ ಇಲ್ಲೇ ಜಾಂಡ ಊರ್ಬಾರ್ದು. ಒಟ್ಟು ಅಣ್ಣಗ ಆಸ್ತಿ ಎಲ್ಲಿ ಸಿಕ್ಬಿಡ್ತೋ, ಅಣ್ಣ ಅತ್ತಿಗೆಮ್ಮ ಎಲ್ಲಿ ಚಂದ ಇರ್ತಾರ ಏನ ಆಸ್ತಿ ತಗೊಂಡು ಅಂತ ಆ ಆಸೆಕ್ ಬಂದಿ ನೀನು. ನೋಡ್ ಕಲ್ಪಿ ನಾ ಹೇಳೇ ನಿನಗ ಅತ್ತಿಗೆಮ್ಮ. ಹೌದು, ಗಂಡನ್ ಬಿಟ್ಟು ಬಂದ್ರ ಕಲ್ಪಿನ ಅನ್ನೋದು ನಾನು. ಗಂಡನ್ ಜೋಡಿ ಬಂದಿದ್ರೆ ಕಲ್ಪನಾ ಅಂತಾರ ಕರೀತಿದ್ದೆ. ನೋಡ ಒಂದ್ ರೂಪಾಯಿ ಆಸ್ತಿ ಏನಾರ ಈ ಮನೆಯಿಂದ ನಿನಗ್ ಬಂತು ಅಂತ ಇಟ್ಕ, ಅವತ್ತ ನಿಮ್ಮ ಅಪ್ಪ ಅಮ್ಮನೂ ನೋಡ್ಕೊಳಂಗಿಲ್ಲ ನಾನು. ನೀನ ನೋಡ್ಕೊ ಅತ್ತಿಗೆಮ್ಮ. ನಾ ಯಾವ ಆಸ್ತಿಗೂ ಕಣ್ಣ ಹಾಕಿಲ್ರಿ ಅತ್ತಿಗೆಮ್ಮ. ಒಂದ್ 8-10 ತಿಂಗಳ ಇಲ್ಲಿ ಇರಕ್ ನಂಗೆ ಅವಕಾಶ ಮಾಡ್ಕೊಡ್ರಿ, ಅಷ್ಟ ಸಾಕು. ನಿಮಗ್ ಕಾಲಿಗೆ ಬೀಳ್ತೀನ್ರಿ ಅತ್ತಿಗೆಮ್ಮ. 8-10 ತಿಂಗಳ ಆ ಕೂಸನ್ ಕರ್ಕೊಂಡು ನಿಮ್ಮ ಅವ್ವ ಅಪ್ಪ ನಿಂಗ ಹೊರಗ್ ಬಿಡ್ತಾರ. ಒಟ್ನಾಗ ನಮ್ ಜೀವ ತಿನ್ಬೇಕಂತಾನೆ ಬಂದ್ಬಿಟ್ಟಿ ನೀನು. ಅಯ್ಯಯ್ಯ ಅದ್ ಯಾವ ಮಕ್ಕ ಹಿಡ್ಕೊಂಡು ನನ್ನ ಮುಂದೆ ನಿಂತಿಯ ಏನ? ಚಲೋ ತಗಿ ಗದಗ ಕುಂದ್ರ ಕೇಳಾಗ ಮತ್ತೇನಾರ ಬೇಕೇನ ತಂದು ಹಾಕ್ಬೇಕನ ಅದ್ಗೆಮ್ಮ? ಅಣ್ಣ 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 ಚೊಣ್ಣ ಇಲ್ಲ ಏನ? ಅಣ್ಣ ಅಣ್ಣ ಅಂತ ಅಣ್ಣನ ಮನಸ್ಸು ಒಲಿಸ್ಕೊಂಡು ಅಣ್ಣಗ ನನಗ ಜಗಳ ಹಚ್ಚು ಪ್ಲಾನ್ ಏನಾರ ಇದ್ರೆ ಮರ್ತು ಬಿಡು. ಬಂದಾಳಿಕೆ ಅಣ್ಣ ಅನ್ಕೊಂಡು ನಿಮ್ಮ ಅಣ್ಣ ನಾಯಿಗೆ ತಂದಿತ್ತ ನಿನ್ನ ಮತ್ತ ಅಣ್ಣ ಅಂತ ಅಣ್ಣ. ಏನ್ರಿ ನೀವಿಲ್ಲಿ? ಯಾಕ ಬರ್ಬಾರ್ದನು? ನೀ ಏನ್ ಮಾಡಕ್ ಕುಂತಿದ್ದಿ ಇಲ್ಲಿ? ಏನಿಲ್ಲ, ನಿಮ್ ತಂಗಿ ಕಲ್ಪನಾ ಊಟಕ್ಕೆ ಕುಂತಿದ್ಲಲ್ಲ, ಏನಾರ ಕೊಡ್ಲೇನವ ಅಂತ ಕೇಳಕ್ ಬಂದಿದ್ದೆ. ಖರೆ ಹೇಳಕ್ ಮೋಯ್ನಿ, ಏನ್ ಮಾತಾಡಿದಿ? ಖರೆನ ಹೇಳ್ಬೇಕಾ? ಖರೇನು ರೀ, ಬೇಕಂದ್ರೆ ಕಲ್ಪನಾ ಕೇಳ್ರಿ. ಕಲ್ಪನಾ ಹೇಳವಾ? ಏ ಮೋಯ್ನಿ, ನೀನ್ ಏನೇನ್ ಮಾತಾಡಿಲ್ಲ ಎಲ್ಲ ನಾ ಕೇಳಿಸ್ಕೊಂಡ ಇಲ್ಲಿ ನಿಂತು. ಈಗ ನೋಡು, ಸಲೀಸಾಗಿ ನೀನು ನಿನ್ ತವ್ರ ಮನೆಗೆ ನಡಿ. ಏನ ನಾನೇನ ಭಾರಿ ಒಳ್ಳೆಯವಳು, ಎಲ್ಲರೂ ಸೇರಿ ನಿನಗ್ ತ್ರಾಸ್ ಕೊಡಕ್ ಕುಂತಾರ ಅಂತ ನಾನ್ ತಿಳ್ಕೊಂಡ್ರ ನೀನ ಎಲ್ಲರಿಗೂ ತ್ರಾಸ್ ಕೊಡಕ್ ಕುಂತೀನಿ. ನಮ್ಮ ಮನೆಯವ್ರಿಗೆ ಆ ಬಸರದಳಕಿ ನಮ್ ತಂಗಿ ಆಕಿ ನಿನಗ್ ತ್ರಾಸ್ ಕೊಟ್ಟಾಳ ಅಂತ ನನ್ನ ಮುಂದೆ ಎಷ್ಟು ಹತ್ತಿಲ್ಲ ನಾಟಕ ಮಾಡಿಲ್ಲ ನೀನು. ಆದ್ರೆ ಇವತ್ತು ನಾನು ನನ್ನ ಕಣ್ಣಾರೆ ನೋಡ್ಬಿಟ್ಟೆ ನೀನ್ ಆಕಿಗೆ ಅದೆಷ್ಟು ತ್ರಾಸ್ ಕೊಡ್ತಿ ಅಂತ. ಅಣ್ಣ ಹೋಗ್ಲಿ ಬಿಡು. ಸುಮ್ಕಿರವ ನೀನು, ಎಲ್ಲ ಜಗಳ ಹಚ್ಚುದು ಹಚ್ಚಿ. ಲೇ ಮೋಯ್ನಿ ನಡಿ, ನಿನ್ ತವ್ರ ಮನೆಗೆ ನಡಿ. ನಿನ್ ಗಂಟು ಮುಟ್ಟಿ ಕಟ್ಕೊಂಡು ಗಂಡನ್ ಬಿಟ್ಟು ತವ್ರ ಮನೆಗೆ ಹೋದಾಗ ನಿಮ್ಮ ಅತ್ತಿಗೆಮ್ಮ ನಿಂಗೆ ಹೆಂಗ್ ಕಾಜಿ ಮಾಡ್ತಾರ ನಾನು ನೋಡ್ತೀನಿ. ನಿಮ್ಮ ಅವನು ಸುಮ್ಮನೆ ತಾಳ ಏನ ನೋಡ್ತೀನಿ ನಾನು. ಏನ್ರಿ ಅದು ನಾನು ಏನು ಮಾಡಿಲ್ರಿ. ಚಪ್ಪಲ ತಗೊಂತೀನಿ. ಈಗ ನಡಿದೇನಂತೀಯ? ಅಣ್ಣ ಹೋಗ್ಲಿ ಬಿಡು, ಅತ್ತಿಗೆಮ್ಮ ನಂಗೆ ಏನು ಅಂದೇ ಇಲ್ಲ ಅವರು. ತಂಗಿವಾ ನನ್ನ ಕ್ಷಮಿಸ್ಬಿಡವಾ ನೀನು. ಈ ನಾಟಕಿ ಮಾತು ಕೇಳಿ ನಾನು ನಿನ್ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಪಾಪ ಅವ್ವ ಅಪ್ಪಗೂ ಬೈದು ಬಿಟ್ಟಿದ್ದೆ. ತಪ್ಪಾತವಾ ತಂಗಿವಾ? ಅಣ್ಣ ಹಂಗೆಲ್ಲ ಹೇಳ್ಬೇಡಣ್ಣ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟನಿ. ಇಲ್ಲವಾ ತಂಗಿವಾ, ಏನು ಇಂತ ವಿಷ ತುಂಬ್ಕೊಂಡಿರ್ತಾರಲ್ಲ, ಇಂಥವ್ರಿಂದ ಸಣ್ಣ ತಪ್ಪುಗಳೆಲ್ಲ ದೊಡ್ಡದಾಗಿ ಕಾಣಿಸ್ತಾವವು. ನನ್ನ ಕಣ್ಣಾಗದು ಯಾವ ಪೊರೆ ಬಂದು ಕುಂತಿತ್ತ ಏನ ಇವತ್ತು ತಿಳಿಯಾತವಾ? ಇವತ್ತು ಎಲ್ಲಾ ಮುಖನು ಕಣ್ಣಿಗೆ ಕಂಡುವವ. ಏನವ ತಂಗಿವಾ, ತಪ್ಪಾತ್ವಾ ನಂದು? ನೀನು ಏನು ಬೇಕಂತ ತಪ್ಪು ಮಾಡಿದಲ್ಲ, ಏನೋ ಒಂದು ವಿಷಮಗಳಿಗೆ ಆಗೋಗಿತ್ತು. ನಾನು ಅಣ್ಣನಾಗಿ ಸಂಭಾಳಿಸ್ಕೊಳ್ಳೋದು ಬಿಟ್ಟು ನಿಂಗೂ ನನ್ನಿಂದ ಬಹಳ ತ್ರಾಸ ಆತ್ವಾ. ಎಲ್ಲ ಈ ಮೊಯ್ನಿಯಿಂದ, ಎಲ್ಲ ಈಕಿನಿಂದನ ಆಗಿದ್ದು. ಇನ್ನ ಓಡ್ದಿನಕ್ಕೆ ನಮ್ಮನೆ ಓಡ್ದು 4 ಚೂರ್ ಆಗಿರ್ತಿತ್ತ ಏನ ಈಕಿ ಮಾತು ಕೇಳಿ ಇಂಥವ್ರನ್ನ ಮಾಡ್ಬೇಕು. ನಡ್ಲೇ ಮೊಯ್ನಿ. ಅಲ್ರಿ ನಾನೇನ್ ತಪ್ಪು ಮಾತಾಡಿನಿ? ಅಲ್ಲ ಈಗ ಮನೆಯಾಗಿರೋ ಆಸ್ತಿ ಎಲ್ಲ ನಿಮ್ ತಂಗಿಗೆ ಎಲ್ಲಿ ಕೊಟ್ಟು ಬಿಡ್ತಾರ ಏನ ಅಂತ ನಾನ್ ಮಾಡಿದ್ದು. ಎತ್ತಾಗ್ರ ನನ್ನ ಗಂಡ ಮಗು ಚಂದ ಇರ್ಬೇಕಂತ ಅಲ್ಲೇನೋ ನನ್ನ ಆಸೆ. ನಿನ್ನ ಮಕ್ಕ ನೋಡಕ್ಕೂ ನಂಗೆ ಅಸಹ್ಯ ಆಗ್ತೈತಿ. ಆಸ್ತಿ ಅಂತ ಸಾಯ್ತಿಯಲ್ಲ, ಏನು ಕಮ್ಮಿ ಆಗೈತಿ ನಿನಗ? ಇಂತ ದೊಡ್ಡ ಮನೆ ಐತಿ, 2 ಎಕರೆ ಹೊಲ ಐತಿ. ಹೌದಾ, ನಮ್ ತಂಗಿ ಗರ್ದ ಕೊಡವ ನಾನು. ನಮ್ ತಂಗಿ ಅಂದ್ರೆ ನನ್ ಜೀವ. ಏನ ನಮ್ಮ ಆಸ್ತಿ ವಿಚಾರಕ್ಕೆ ನೀ ಮಾತಾಡ್ಬೇಡ. ನಡಿ ನೀನ್ ತವ್ರ ಮನಿಗ. ಈಗ ನೀನ್ ನನ್ನ ತಂಗಿಗೆ ಏನು ಮಾಡಿದಿಲ್ಲ ಅದೆಲ್ಲ ನಿನಗೂ ಆಗಕ ಬೇಕು. ನಡಿ ನೀನ್ ತವ್ರ ಮನಿಗ ಲಗೇಜ್ ತಗೊಂಡು ನಡೀತಿರ್ಬೇಕು.